ರಾಮ ಮಂದಿರ ವಿಚಾರದಲ್ಲಿ ಈಗಾಗಲೇ ಕಾಂಟ್ರವರ್ಸಿಗಳು ಆಗ್ತಾ ಇರುವಂತದ್ದು. ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ರಾಜಕೀಯ ಮಾಡ್ತಾ ಇದೆ ಎನ್ನುವಂತಹ ಕಾರಣಗಳು ಈಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ನೋಡಿ, ಈಗಾಗಲೇ ರಾಮ ಮಂದಿರ ವಿಚಾರದಲ್ಲಿ ಮುಂದುವರಿದ ರಾಜಕೀಯ ಇದು. ಅರ್ಧಂಬರ್ಧ ಮನೆಗೆ ಯಾರಾದ್ರೂ ಗೃಹ ಪ್ರವೇಶ ಮಾಡ್ತಾರಾ? ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಮ ಮಂದಿರ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಆಗಿಲ್ಲ, ಆದರೂ ಕೂಡ ರಾಜಕೀಯ ಉದ್ದೇಶದಿಂದ ಉದ್ಘಾಟನೆ ಮಾಡ್ತಿದ್ದಾರೆ. ಎಂಥ ರಾಜಕೀಯ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಾ ಅಂತ ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಪ್ರಶ್ನೆ ಮಾಡ್ತಿದ್ದಾರೆ. ಆಮೇಲೆ ಉದ್ಘಾಟನೆ ಮಾಡಲಿ, ಕಂಪ್ಲೀಟ್ ಮಾಡಿ, ಉದ್ಘಾಟನೆ ಮಾಡಿ. ಈಗ ನಾನೊಂದು ರಾಜಕೀಯವಾಗಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂದ್ಕೊಳ್ಳಿ, ಒಂದು ಕಾರ್ಯಕ್ರಮ, ನಾಳೆ ಚುನಾವಣೆ ಬರ್ತಾವೆ, ಒಂದು ಬಿಲ್ಡಿಂಗ್ ಕಟ್ಟಿದ್ದೀನಿ, ದೊಡ್ಡ ಬಿಲ್ಡಿಂಗ್, ಅದು ಉದ್ಘಾಟನೆ ಮಾಡ್ಬೇಕು. ನಾನು ಅರ್ಧಂಬರ್ಧ ಆಗ್ಬಿಟ್ಟೈತೆ, ನಾನು ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಉದ್ಘಾಟನೆ ಮಾಡ್ತೀನಿ. ಮಾಧ್ಯಮದಲ್ಲಿ ನೀವು ಸುಮ್ಮನೆ ಇರ್ತೀರಾ? ನಮ್ಮ ವಿರೋಧಿಗಳು ಸುಮ್ಮನೆ ಇರ್ತಾರಾ? ಅರ್ಧಂಬರ್ಧ ಆಗಿರ್ತಕ್ಕಂಥ ಕಟ್ಟಡೆಯನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಶಾಸಕರು ಅಂತ ತೋರಿಸಲ್ವ ನೀವು? ಇದನ್ನ ಯಾಕೆ ತೋರಿಸಲ್ಲ ನೀವು ಮಾಧ್ಯಮದವರು? ಅರ್ಧಂಬರ್ಧ ಉದ್ಘಾಟನೆ ಆಗಿರ್ತಕ್ಕಂಥ ರಾಮ ಮಂದಿರ ಉದ್ಘಾಟನೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಮೋದಿಯವರು ಅಂತ ಯಾಕೆ ತೋರಿಸಲ್ಲ ನೀವು? ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಈಗಾಗಲೇ ಎಲ್ಲ ರೀತಿ ಸಿದ್ಧತೆ ಆಗ್ತಾ ಇರುವಂತದ್ದು. ಇದರ ನಡುವೆ ಈಗ ಸರಿಯೂ ನದಿ ದಂಡೆಯ ಮೇಲೆ ಸಿಟಿ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದು. ಆ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬನ್ನಿ. ಸರಯೂ ನದಿ, ಈ ಸರಯೂ ನದಿಯ ದಂಡೆಯ ಮೇಲೇನೆ ನಿರ್ಮಾಣವಾಗಿದೆ ಅಯೋಧ್ಯ ನಗರಿ. ರಾಮಾಯಣದ ಇತಿಹಾಸವನ್ನ ಹಾಗೆ ಪುರಾಣಗಳ ಪುಟಗಳನ್ನು ತಿರುವಿ ನೋಡಿದಾಗ ರಾಮಾಯಣಕ್ಕೂ ಶ್ರೀರಾಮನ ಜನ್ಮಕ್ಕೂ ಹಾಗೆ ಆತನ ಜೀವಿತಾವಧಿಗೂ ಈ ಸರಯೂ ನದಿಗೂ ಅವಿನಾಭಾವ ಸಂಬಂಧ. ಈ ಸರಯೂ ನದಿಯ ದಂಡೆ ಮೇಲೇನೆ ಅನತಿ ದೂರದಲ್ಲೇನೆ ಇರೋದು ರಾಮ ಜನ್ಮಭೂಮಿಯ ಭವ್ಯವಾದ ಮಂದಿರ. ಹಾಗೆ ಅಯೋಧ್ಯೆಗೆ ಬರುವ ಪ್ರತಿ ಭಕ್ತರು ಕೂಡ ಈ ಸರಯೂ ನದಿಯ ದರ್ಶನವನ್ನ ಪಡ್ಕೊಳ್ತಾರೆ. ನಾವು ನೆನೆಯಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ನೇರ ಪ್ರಸಾರದಲ್ಲಿ ಸರಯೂ ಆರತಿಯ ವಿಹಂಗಮ ದೃಶ್ಯಗಳನ್ನ ಕೂಡ ತೋರಿಸಿದ್ವಿ. ಸರಯೂ ನದಿಯ ಮತ್ತಷ್ಟು ವಿಶಿಷ್ಟತೆಗಳನ್ನ ಹೇಳ್ತಾ ಹೋಗೋದಾದ್ರೆ ರಮ್ಯಾ, ಪ್ರಮುಖವಾಗಿ ರಾಮನ ಜನ್ಮದಿಂದ ಹಿಡಿದು ಆತ ರಾಮ ಆ ಒಂದು ಜೀವಿತಾವಧಿ ಏನಿದೆ, ರಾಮನ ಅವತಾರ, ಅದನ್ನ ಸಂಪೂರ್ಣಗೊಳಿಸಿ ತನ್ನ ವೈಕುಂಠ, ತನ್ನ ಮೂಲ ನಿವಾಸ ವೈಕುಂಠಕ್ಕೆ ತೆರಳಿದ್ದು ಕೂಡ ಇದೇ ಸರಯೂ ನದಿಯಲ್ಲಿ ಜಲಸಮಾಧಿ ಆಗಿ ಅನ್ನೋ ಪುರಾಣದಲ್ಲಿ ಉಲ್ಲೇಖಗಳಿದೆ. ಸರಯೂ ನದಿಯನ್ನ ಪ್ರಮುಖವಾಗಿ 3 ಘಾಟ್ಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ನಯಾ ಘಾಟ್, ಗುಪ್ತಾರ್ ಘಾಟ್ ಅಂತೇಳಿ. ಈ ಗುಪ್ತಾರ್ ಘಾಟ್ ಏನಿದೆ, ಗುಪ್ತಾರ್ ಘಾಟ್ನ ಆ ಪ್ರದೇಶದಲ್ಲೇನೆ ರಾಮ ತನ್ನ ರಾಮ ಅವತಾರವನ್ನ ಸಮಾಪನೆಗೊಳಿಸ್ಲಿಕ್ಕೋಸ್ಕರ ಆಯ್ಕೆ ಮಾಡಿಕೊಂಡ ಜಾಗ ಅಂತ ಹೇಳಲಾಗುತ್ತೆ. ಅಲ್ಲೇನೆ ರಾಮ ಜಲಸಮಾಧಿ ಆದ ಅಂತ ಕೂಡ ಹೇಳಲಾಗುತ್ತೆ. ಇದಾದ ನಂತರದಲ್ಲಿ ಬರುತ್ತೆ ಲಕ್ಷ್ಮಣ ಘಾಟ್. ಲಕ್ಷ್ಮಣ ಕೂಡ ತನ್ನ ಲಕ್ಷ್ಮಣ ಜನ್ಮದ ಅವಧಿಯನ್ನು ಮುಗಿಸಿದ ನಂತರದಲ್ಲಿ ಜಲಸಮಾಧಿ ಆಗ್ತಾನೆ ಅಂತ ಹೇಳಿ ರಾಮಾಯಣದಲ್ಲಿ ಉಲ್ಲೇಖಗಳಿದೆ. ಆತ ಜಲಸಮಾಧಿ ಆದ ಜಾಗವನ್ನ ಲಕ್ಷ್ಮಣ ಘಾಟ್ ಅಂತ ಹೇಳಿ ಕರೆಯಲಾಗುತ್ತೆ. ಈ ರೀತಿ 3 ಘಾಟ್ಗಳಾಗಿ ವಿಂಗಡಣೆ ಮಾಡಲಾಗಿದೆ ಸರಯೂ ನದಿಯನ್ನ. ಈ 3 ಘಾಟ್ಗಳಲ್ಲೂ ಕೂಡ ಭಕ್ತಾದಿಗಳು ರಾಮನ ದರ್ಶನವನ್ನ ಮಾಡಲಿಕ್ಕೆ ಬರುವಂತಹ ಭಕ್ತಾದಿಗಳು ಈ 3 ಘಾಟ್ನ ದರ್ಶನವನ್ನ ಮಾಡ್ತಾರೆ. ನಂತರದಲ್ಲಿ ಸರಯೂ ಮಾತೆ ಹೋಗಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾಳಂತೆ, ನನ್ನ ತಪ್ಪಿಲ್ಲ, ರಾಮ ಮಹಾಪುರುಷ, ಆತ ಜಲಸಮಾಧಿ ಆಗ್ಲಿಕ್ಕೆ ನನ್ನನ್ನ ಆಯ್ಕೆ ಮಾಡ್ಕೊಂಡ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಹೋಗಿ ಶಿವನಲ್ಲಿ ಮನವಿ ಮಾಡ್ಕೊಂಡಾಗ ಶಿವ ಸರಯೂ ನದಿಯನ್ನ ಆ ಒಂದು ಶಾಪದಿಂದ ವಿಮುಕ್ತಳನ್ನಾಗಿ ಮಾಡ್ತಾನೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಈ ರೀತಿಯಾಗಿ ರಾಮಾಯಣದ ಉದ್ದಕ್ಕೂ ಕೂಡ ಅಲ್ಲಲ್ಲಿ ಪ್ರಸ್ತಾಪವಾಗುವ ಸರಯೂ ನದಿ, ಅದೇ ಸರಯೂ ನದಿಯ ಮಧ್ಯಭಾಗದಿಂದ ಸರಯೂ ನದಿಯ ಪುರಾಣ ಹಾಗೆ ರಾಮಾಯಣದಲ್ಲಿ ಆದ ಉಲ್ಲೇಖಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಕೇವಲ ರಾಮ ಜನ್ಮಭೂಮಿ ಹಾಗೆ ಅಲ್ಲಿನ ಮಂದಿರದ ಬಗ್ಗೆ ಮಾತ್ರ ಮಾಹಿತಿಯಲ್ಲ, ಅಯೋಧ್ಯೆಗೆ ಬಂದರೆ ಯಾವೆಲ್ಲ ಜಾಗಕ್ಕೆ ಹೋಗಬೇಕು, ಯಾವೆಲ್ಲ ಜಾಗವನ್ನು ತಪ್ಪದೇ ವೀಕ್ಷಣೆ ಮಾಡಬೇಕು, ಹಾಗೆ ಆ ಜಾಗದ ಪುರಾಣ ಹಾಗೆ ಐತಿಹಾಸಿಕ ಹಿನ್ನೆಲೆ ಮಹತ್ವ ಏನು ಅನ್ನೋದನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ತಾ